ಒಮ್ಮೆ ಫಾರ್ಮಲ್ಲಿ ಕುದುರೆ ಕೆಲಸ ಮಾಡಿ ಬಹಳಷ್ಟು ಸುಸ್ತಾಗಿ, ಬೇಸಿಗೆ ಕಾಲ ಬೇರೆ, ಬಂದು ಮಲಗ್ತಾ ಇರುತ್ತೆ. ಆಗ ಅದ್ರ ಹತ್ರ ಬೆಕ್ಕು ಬರುತ್ತೆ. ಯಾಕೆ ಭಾಳ ಸುಸ್ತಾಗಿ ಅಲ್ಲ ಅಂತ ಕೇಳುತ್ತೆ. ಆಗ ಕುದುರೆ ಹೇಳುತ್ತೆ, ಇಲ್ಲ ಇವತ್ತು ಭಾಳ ದಣದ್ಬಿಟ್ಟಿದ್ದೀನಿ, ಭಾಳಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ, ಅಂದರೆ ಭಾಳ ಸಮಯ ಕೆಲಸ ಮಾಡಿದ್ದೀನಿ, ನಾಳೆ ಸ್ವಲ್ಪ ಕಡಿಮೆ ಸಮಯ ಕೆಲಸ ಮಾಡ್ತೀನಿ ಅಂತ ಅಷ್ಟೇ ಹೇಳಿ ನಿದ್ದೆಗೆ ಜಾರುತ್ತೆ. ಆಗ ಅಲ್ಲಿದ್ದಂಥ ಬೆಕ್ಕು ಹಸುವಿನ ಹತ್ರ ಹೋಗುತ್ತೆ. ಅದೇ ಫಾರ್ಮಲ್ಲಿರೋಂಥ ಹಸುವಿನ ಹತ್ರ ಹೋಗಿ, ಕುದುರೆ ಏನೋ ಭಾಳ ಕೆಲಸ ಮಾಡಿದೆ ಅಂತೆ, ಅದು ಒಡಿಸ್ಕೊಂಡು ಕೆಲಸ ಮಾಡಿದೆ ಅಂತೆ, ಮಾಲೀಕನ ಹತ್ರ ತುಂಬ ಓಡಿಸ್ಕೊಂಡಿದೆ ಅಂತೆ, ನಾಳೆಯಿಂದ ಅದು ಕೆಲಸಕ್ಕೆ ಬರಲ್ಲಂತೆ. ಸೊ ಅದನ್ನು ಕೇಳಿಸ್ಕೊಂಡಂಥ ಹಸು ಹೋಗಿ ಕುರಿ ಹತ್ರ ಹೇಳುತ್ತೆ, ಕುದುರೆಗೇನೋ ಮಾಲೀಕ ತುಂಬ ಹೊಡಿತಿದ್ದಾನಂತೆ, ಎಲ್ಲ ಪ್ರಾಣಿಗಳಿಗೂ ಹೊಡಿತಾನಂತೆ, ಕೆಲಸ ತುಂಬ ಆಗುತ್ತಂತೆ, ಅದಕ್ಕೆ ಕುದುರೆ ಕೆಲಸ ಬಿಟ್ಟು ಹೋಗುತ್ತೆ. ಅದನ್ನು ಕೇಳಿಸ್ಕೊಂಡಂಥ ಕುರಿ ಹೋಗಿ ಮೊಲದ ಮುಂದೆ ಹೇಳುತ್ತೆ, ಕುದುರೆ ಕೆಲಸ ಬಿಟ್ಟು ಹೋಗ್ತಾ ಇದೆ, ಹೊಸ ಮಾಲೀಕನ ಹತ್ರ ಸೇರ್ಕೊಳ್ತಾ ಇದೆ, ಹೊಸ ಮಾಲೀಕ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನಂತೆ. ಅದನ್ನು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡಂಥ ಒಬ್ಬ ಕೆಲಸಗಾರ ಮಾಲೀಕನ ಹತ್ರ ಹೋಗಿ, ಕುದುರೆ ತುಂಬ ಹಿಂಸೆ ಪಡ್ತಾ ಇದೆ ಅಂತಿಲ್ಲಿ, ಅದಕ್ಕೋಸ್ಕರ ಹೊಸ ಮಾಲೀಕನ ಹತ್ರ ಎಲ್ಲ ಪ್ರಾಣಿಗಳನ್ನೂ ಸಹ ಕರ್ಕೊಂಡು ಹೋಗ್ತಾ ಇದೆ, ನಾಳೆ ಅದು ಕೆಲಸಕ್ಕೆ ಎಲ್ಲ ಪ್ರಾಣಿಗಳನ್ನೂ ಕರ್ಕೊಂಡು ಹೋಗುತ್ತೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಮಾಲೀಕ ತಕ್ಷಣಕ್ಕೆ ಆ ಕುದುರೆಗೆ ವಿಷದ ಇಂಜೆಕ್ಷನನ್ನು ಕೊಟ್ಬಿಡಿ ಅಂತ ಹೇಳಿ ತನ್ನ ಡಿಸಿಷನ್ನ ಹೇಳಿಬಿಡ್ತಾನೆ. ಆಗ ಕೆಲಸಗಾರರು ಕುದುರೆಗೆ ವಿಷದ ಇಂಜೆಕ್ಷನನ್ನು ಕೊಟ್ಬಿಡ್ತಾರೆ. ಕುದುರೆ ಸತ್ತೋಗುತ್ತೆ. ಹಾಗಾದರೆ ಕುದುರೆ ತಪ್ಪ ಇಲ್ಲಿ? ಕುದುರೆ ಏನಾದರೂ ಆ ರೀತಿಯಾದಂಥ ಡಿಸಿಷನ್ ತೊಗೊಂಡಿತ್ತಾ? ಇಲ್ಲ. ಆದರೆ ಅದರದ್ದು ಒಂದೇ ಒಂದು ತಪ್ಪು ಏನು ಅಂದರೆ, ವ್ಯಕ್ತಿ ಯಾರಿದ್ದಾರೆ ತನ್ನ ಮನದ ಮಾತನ್ನು ಹಂಚಿಕೊಳ್ಳುವಾಗ ಯಾರ ಮುಂದೆ ಹಂಚ್ಕೋಬೇಕು ಅನ್ನೋದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತು. ಹಾಗಾಗಿ ಅದು ತನ್ನ ಮಾತನ್ನು ಹೇಳಿದ್ದನ್ನು ಅಲ್ಲಿಗೆ ಹೋಗಿ ಮುಟ್ಟೋಷ್ಟೊತ್ತಿಗೆ ಅದು ಬೇರೆ ಅರ್ಥ ಕಂಡುಕೊಂಡಿತ್ತು. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ನಾವು ಯಾರ ಮುಂದಾದರೂ ನಮ್ಮ ಮನದ ಮಾತನ್ನು ಹಂಚ್ಕೊಳ್ತಾ ಇದ್ದೀವಿ ಅಂದರೆ ಅವರು ಯೋಗ್ಯರಿದ್ದಾರ ಇಲ್ಲ ಅನ್ನೋದನ್ನು ನೋಡಿ ಹಂಚ್ಕೋಬೇಕಾಗಿದೆ. ಥ್ಯಾಂಕ್ ಯು.